ಹಾಯ್ ಹಲೋ ನಮಸ್ಕಾರ ರೀ. ನಿಮ್ಮ ಪ್ರೀತಿಯ ನಿರೋಶಿನಿ ನಚಿಕೇತ್ ಬ್ಲಾಗ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ರೀ. ಇವತ್ತಿನ ಬ್ಲಾಗ್ 8ಕ್ಕೆ ಸ್ಟಾರ್ಟ್ ಮಾಡೇವ್ರಿ. ಇವತ್ತು ಸ್ವಲ್ಪ ಉದ್ರ ಬೇಳೆ ಪಲ್ಯ, ಒಂದು ಸ್ವಲ್ಪ ರೊಟ್ಟಿ, ಆಮೇಲೆ ಮಡ್ಗೆ ಕಾಳು ಪಲ್ಯ ಮಾಡ್ಬೇಕಂತ ಅನ್ಕೊಂತೀವ್ರಿ. ಅದಕ್ಕೆ ಸ್ವಲ್ಪ ಮೊದಲೇದಾಗಿ ಒಂಚೂರು ಬೇಳೆ ಪಲ್ಯ ಮಾಡ್ಕೊತೀವ್ರಿ, ಉದ್ರ ಬೇಳೆ ಪಲ್ಯ. ಅದಕ್ಕೊಂದು ಉಳ್ಳಾಗಡ್ಡಿ ಕಟ್ ಮಾಡೇವ್ರಿ, ಒಂದು ಟಮಾಟಿ ರೀ, ಸ್ವಲ್ಪ ಒಗ್ಗರ್ನಿಗೆ ಕರ್ಬೇವು ಇಟ್ಕೊಂಡೇವ್ರಿ. ಅದು ಬೊಗನೆಗೆ ಸ್ವಲ್ಪ ಎಣ್ಣೆ ಹಾಕ್ತೇವ್ರಿ. ಒಂದು ಸ್ವಲ್ಪ ಸಾಸಿವೆ ಹಾಕಾಕತ್ತೀವಿ ರೀ. ಒಂದು ಸ್ವಲ್ಪ ಜೀರಿಗೆ ರೀ, ಒಂದು ಸ್ವಲ್ಪ ಕರಿಬೇವು ಹಾಕಿದ್ದೀವಿ ರೀ. ಒಂದು ಉಳ್ಳಾಗಡ್ಡಿ ಕಟ್ ಮಾಡಿದ್ದದನ್ನ ಹಾಕಾಕತ್ತೀವಿ ರೀ. ಒಂದು ಟಮಾಟಿ ರೀ, ಆಮೇಲೆ ಅರ್ಧ ಚಮಚ ಅಷ್ಟು ಅರಿಶಿನ ಪುಡಿ ಹಾಕಾಕತ್ತೀವಿ ರೀ. ಅದಕ್ಕೆ ಒಂದು ಚಮಚದಷ್ಟು ಖಾರದ ಪುಡಿ ಹಾಕಾಕತ್ತೀವಿ ರೀ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತೀವಿ ರೀ. ಸ್ವಲ್ಪ ಒಗ್ಗರ್ನಿದ್ದು ಮಿಕ್ಸ್ ಮಾಡ್ಕೊಂಡ್ರೆ ಇದು ಬ್ಯಾಳೆ ಪಲ್ಯನೂ ರೆಡಿ ಆತ್ರಿ. ಇವನ್ನ ತೊಗರಿ ಬೇಳೆ ರೀ, ಒಂದು 2 ತಾಸು ನೆನೆ ಇಟ್ಟಿದ್ದೆ ರೀ. ಇವಾಗ ಒಗ್ಗರ್ನಿಗೂ ಹಾಕಿವ್ರಿ, ಪಲ್ಯ ರೆಡಿ ಆತ್ರಿ. ಈಗ ಮುಂಜಾನೆ ದಿನ ನಾಷ್ಟ ಬೇಸರ ಆಕೈತೆ ಅಂಥೇಳಿ ಇವತ್ತೊಂದು ದಿನ ರೊಟ್ಟಿ ಮಾಡೋನು. ದಿನ ರೊಟ್ಟಿ ಮಾಡ್ತೇವ್ರಿ, ಆದ್ರೆ ಇವತ್ತು ಮುಂಜಾನೆ ರೊಟ್ಟಿ ಮಾಡಿದ್ವಿ ರೀ. ಈಗ ನೋಡಿರಿ ಬ್ಯಾಳೆ ಪಲ್ಯನೂ ಕುದಿ ಹಿಡೀತ್ರಿ, ಚಲೋನೂ ಆಗೈತಿ. ಈ ಪಲ್ಯ ರೆಡಿ ಆತ್ರಿ. ಈಗ ರೊಟ್ಟಿ ಜೀಟಿಗೆ ರೊಟ್ಟಿ ಹಾಕೋತೇವೆ ನೋಡ್ರಿ. ಈಗ ಹಿಟ್ಟು ಸಾನಿಸಿ ಇಟ್ಟೇವ್ರಿ. ಜೋಳದ ಹಿಟ್ಟು ಇದು. ಅದಕ್ಕೆ ಸ್ವಲ್ಪ ಜಿಗಿ ಹಾಕೋಕೆ ಸ್ವಲ್ಪ ಒಂದು ಇಟ್ಟು ಒಲೆ ಮ್ಯಾಗ ಒಂದು ವಾಟದಷ್ಟು ನೀರು ಹಾಕೀವ್ರಿ. ಭಾಳ ತನಕ ಇನ್ನು ನೀರು ಕುಸೋದು ಬೇಡ್ರಿ. ಅದು ಸ್ವಲ್ಪ ಒಂಚೂರು ಕುದಿಯಾಕತ್ತಂದ್ರೆ ಸಾಕು. ನೀರಿನ ಬಟನ್ ತೆಗೆದು ಹಿಂಗೆ ನೋಡಿರಿ ಕುದಿಯಾಕತ್ತವ್ರಿ ನೀರು. ಈಗ ಅಲ್ಲಿ ಹಿಟ್ಟಿಗೆ ಹಾಕೋತೇವೆ ನೋಡ್ರಿ. ಆದ್ರೆ ಹಿಂಗೆ ಜಿಗಿ ಹಾಕೊಂಡ್ರೆ ರೊಟ್ಟಿನೂ ಚಲೋ ಭಾಳ ಬರ್ತಾವ್ರಿ. ಅದು ಸ್ವಲ್ಪ ಒಣ ಹಿಟ್ಟು ಇಟ್ಕೊಂಡೇನಿ ರೀ ಸೈಡ್, ಹಿಂಗೆ ರೊಟ್ಟಿ ಬಡಿಯುವಾಗ ಸ್ವಲ್ಪ ಹಚ್ಕೋಬೇಕಂತೇಳಿ. ನೋಡಿರಿ ಹಿಟ್ಟು ಹಿಂಗೆ ಜಿಗಿ ಹಾಕೊಂಡು ನಾದಿ ಇಡ್ತೀವಿ ರೀ. ಇಟ್ಕೋತೇವೆ ನೋಡ್ರಿ ಒಂದು ಹಿಟ್ಟು. ಅದು ವಿಡಿಯೋ ಮಾಡ್ಬೇಕಾದ್ರೆ ನನಗೆ ಒಬ್ಬಾಕಿಗೆ ಸರಿ ಅನ್ಸಂಗಿಲ್ಲ, ನೀನು ಸ್ವಲ್ಪ ಹಿಡ್ಕೊಂಡು ನನ್ನ ಮಗಳು ಕೊಟ್ಟಿನಿ ರೀ. ಆಕೆ ಹಂಗೆ ಸ್ವಲ್ಪ ವಿಡಿಯೋ ಅಷ್ಟು ಕರೆಕ್ಟಾಗಿ ಮಾಡಿಲ್ಲ ರೀ. ಅದು ಹಿಟ್ಟು ನಾದೋದು ಸ್ವಲ್ಪ ನೀರು ಎಷ್ಟು ಹಾಕ್ಕೊಂಡು ಸ್ವಲ್ಪ ಹಾಕಿ ನಾದ್ಕೋತೆ ನೋಡ್ರಿ. ನಾದಿ ಅಷ್ಟು ಅದಕ್ಕೆ ಜಿಗಿ ಹಾಕ್ಕೊಂಡಿರ್ತೀವಲ್ಲ ರೀ, ಅಷ್ಟು ಹಿಟ್ಟು ಮಿದ್ಬೇಕ್ರಿ. ಇದನ್ನ ಹೆಂಗೆ ಮಿದ್ತೀವಿ ಹಂಗೆ ರೊಟ್ಟಿನೂ ಚಲೋ ಭಾಳ ಬರ್ತಾವ್ರಿ. ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಆಗಲ್ಲಿ ಬಿಸಿನೀರು ಹಾಕಿದ್ರೆ ಈಗ ಒಂದು ಸ್ವಲ್ಪ ತಣ್ಣೀರು ಹಾಕ್ಕೊಂಡು ನಾದಾತೆ ನೋಡ್ರಿ ಹಿಟ್ಟು. ಅದು ನೋಡಿರಿ ಇಲ್ಲಿ ಹಿಟ್ಟು ಕಲಿಸಿ ನಾದಿಟ್ಟೇನಿ ರೀ. ಈಗ ಸ್ವಲ್ಪ ಉಳ್ಳಿ ತೊಗೊಂಡು ರೊಟ್ಟಿ ಮಾಡ್ತೀನಿ ನೋಡ್ರಿ. ಹಿಂಗೆ ನಾದ್ಕೋಬೇಕಾದ್ರೆ ಹಿಂಗೆ ಸ್ವಲ್ಪ ಕೆಳಗೆ ಒಣ ಹಿಟ್ಟು ಹಾಕಿ ಹಿಂಗೆ ಬಡಿತೇವೆ ನೋಡ್ರಿ. ಈಗ ನೋಡ್ರಿ ಹಿಂಗೆ ಬಡಿಯಾತೇವೆ ರೀ. ಬಡ್ದಿದ್ದು ರೊಟ್ಟಿ ಚಲೋನ ಇರ್ತಾವ್ರಿ. ನಮ್ಗೆ ಲಟ್ಸಾಕದು ಬರಂಗಿಲ್ಲ ರೀ. ನಮ್ಮ ಅತ್ತೆನೂ ಹಿಂಗೆ ಮಾಡಿ ಬಡಿತಾ ಹೇಳ್ಯಾರ.
ಮನ್ಯಾಗ ಎಲ್ಲರೂ ಹಿಂಗೆ ಬಡದು ರೊಟ್ಟಿ ಮಾಡ್ತೀವಿ ರೀ. ಬಡದು ರೊಟ್ಟಿ ಮಾಡಿದ್ರೆ ರುಚಿ ಬೇರೆ ಇರ್ತೈತೆ ಅಂತ ಹೇಳಿ ನಮ್ಮ ಮನೆಯವ್ರು ಬಡ್ದಿದ್ದು ರೊಟ್ಟಿ ಅಷ್ಟೇ ತಿಂತಾರೆ ಇವರು. ಹಂಚುನ ಇಟ್ಟೇವ್ರಿ ಈಗ ರೊಟ್ಟಿ ಬೇಸಾಕ. ಹಂಚಿನ ಮೇಲೆ ಹಾಕ್ತೇವೆ ನೋಡ್ರಿ ರೊಟ್ಟಿ ಚಲೋ ಬಂದಾವ್ರಿ. ಎಲ್ಲಿ ಹರಿದಿಲ್ಲ ಏನಾಗಿಲ್ರಿ ಇವು. ಹಿಂಗೆ ಸ್ವಲ್ಪ ಹೊತ್ತು ಮ್ಯಾಗ ನೀರು ಹಚ್ಚಿರಿ. ಮತ್ತು ಒಂದಿಷ್ಟು ಮಾಡ್ಕ್ಯಾಸ ಮಕ್ಳು ಮಧ್ಯಾಹ್ನ ಊಟಕ್ಕೂ ಆಗ್ತಾವು. ನಾಷ್ಟ ಬೇಕಾದ್ರೆ ಒಂದು ರೊಟ್ಟಿ ತಿಂದು ಏನರ ಮಾಡ್ತಾರಂತ ಮಾಡತ್ತೀವಿ ಹುಡುಗರು ನೋಡ್ಬೇಕ್ರಿ. ರೊಟ್ಟಿ ಮಾಡ್ದಾಗ ಈಗ ತಿಂತೇ ಒಂದಾರ ಹಚ್ಚಿ ಕೊಟ್ಟಾಗ ನಾವಲ್ಲಿ ನೀವಲ್ಲಿ ಅಂತ ಹಿಂಗೆ ಜಗಳನೂ ತೆಗಿತಾರೆ ಇವ್ರು ನಮ್ಮ ಮಕ್ಕಳು. ರೊಟ್ಟಿ ರೆಡಿ ಆಗ್ಯಾವ್ರಿ. ಅವ್ರು ಮೊದಲೇ ಲಿಸ್ಟ್ ಮಾಡಿಬಿಡ್ತಾರೆ ರೀ. ಅವ್ರು ಮಧ್ಯಾಹ್ನಕ್ಕೆ ಏನು ಬೇಕು, ಮುಂಜಾನೆ ಏನು ಬೇಕು, ಏನು ಮಾಡ್ತೀವಿ ಮಮ್ಮಿ ಅಂತ ಈಗ ಸ್ಟಾರ್ಟ್ ಮಾಡ್ಯಾರ. ಈಗ ಮಧ್ಯಾಹ್ನ ಮತ್ತೆ ಬೇರೆ ಐಟಮ್ ರೆಡಿ ಮಾಡ್ಬೇಕಂತವ್ರಿಗೆ. ರೊಟ್ಟಿ ರೆಡಿ ಆದವು ರೀ. ನಮ್ಮ ನಚ್ಕೇತಗ ಫಸ್ಟ್ ರೊಟ್ಟಿ ಹಚ್ಕೊಡು ಮಮ್ಮಿ ಅಂತ ಗಂಟು ಬಿದ್ದಾನ ರೀ. ರೊಟ್ಟಿ ತಿಂತಾನಂತವ ನೋಡ್ರಿ. ಹಿಂಗೆ ಬಡದು ರೊಟ್ಟಿ ರೆಡಿ ಮಾಡಾತ್ತೀವಿ. ಕಟ್ಟಗನು ಮಾಡ್ಬೇಕು ಅನ್ಕೊಂಡ್ನಿ ಹುಡುಗರು ಕಾಡೋದಕ್ಕೆ ಕಟ್ಟಗನ್ ರೊಟ್ಟಿ ಮಾಡೋಕ್ಕಾಗಲಿಲ್ಲ. ನಾಳೆ ಮಾಡ್ತೀನಿ ಒಂದು ಕಟ್ಟಗನ್ ರೊಟ್ಟಿ. ಇವತ್ತು ಮಂಗಳವಾರ ಬೇರೆ ರೀ. ನಮ್ಮ ಊರಾಗ ಸಂತಿನೂ ತೊಗೊಂಬಂದಾರ. ಕಾಯಿಪಲ್ಯ ಸಂತಿ ಎಲ್ಲ ತೆಗೆದಿನ್ನು ನಾವು ಒಂದಿಷ್ಟು ರೆಡಿ ಮಾಡ್ಕೋಬೇಕ್ರಿ. ಕಾಯಿಪಲ್ಯ ಅವೆಲ್ಲ ತೊಗೊಂಬಂದಾರ. ನಮ್ಮ ಮನೆಯವ್ರು ತಂದಿಟ್ಟು ಹೋಗ್ಯಾರ. ರೊಟ್ಟಿ ಮಾಡ್ಕೊತೀವಿ. ರೊಟ್ಟಿದೊಂದು ಮಾಡಿದ್ರೆ ಇದೊಂದು ಕೆಲಸ ಮುಗಿತೈತೆ ಅಂತ ಮಾಡತ್ತೇವೆ ನೋಡ್ರಿ. ರೊಟ್ಟಿನೂ ಚಲೋ ಭಾಳ ಆಗ್ಯಾವ್ರಿ. ಮಿದುವೂ ಆಗ್ಯಾವ್ರಿ. ಬಾಯಾಗಿಟ್ಟು ಹೋಳಿಗೆಗತೆನೇ ಆಗ್ಯಾವ್ರಿ ರೊಟ್ಟಿ. ಇದು ಲಾಸ್ಟ್ನೇದು ಒಂದು ದಪ್ಪ ಮಾಡಿದ್ರಾತಂತೇಳಿ ಒಂದು ದಪ್ಪನ ರೊಟ್ಟಿ ಮಾಡ್ಬೇಕು ಅನ್ಕೊಂಡೀನಿ ರೀ. ನೋಡ್ರಿ ರೊಟ್ಟಿ ಅಂತೂ ಎಲ್ಲ ರೆಡಿ ಆಗ್ಯಾವ್ರಿ. ಈಗೆಲ್ಲ ಅದನ್ನೆಲ್ಲ ಸ್ವಚ್ಛ ಮಾಡಿ ಅದನ್ನೊಂದು ಮುಟ್ಗಿ ಮಾಡಿಕೊಟ್ನೆ ತಿಂತಾರಂತೆ ಮಾಡತ್ತೀನಿ ರೀ. ಲಾಸ್ಟ್ನೇ ದಪ್ಪಗಾಗೈತ್ರಿ ಇದು ರೊಟ್ಟಿ. ನೋಡ್ರಿ ರೊಟ್ಟಿ ರೆಡಿ ಆಗ್ಯಾವ. ಅದೊಂದು ಲಾಸ್ಟ್ನೇದೊಂದು ದಪ್ಪ ಅಂದು ಅದು ಮುಟ್ಗಿ ಮಾಡ್ಬೇಕಂತ ಮಾಡೇನಿ ರೀ. ಅದಕ್ಕೆ ಸ್ವಲ್ಪ ಒಂಚೂರು ಎಣ್ಣೆ ಹಾಕಾತೀನಿ ರೀ. ಒಂದಿಟ್ಟು ಜಜ್ಜಿಟ್ಟಿದ್ದು ಬೆಳ್ಳುಳ್ಳಿ ರೀ. ಒಂದು ಸ್ವಲ್ಪ ಹಸಿ ಖಾರ ಹಾಕಾತೀನಿ ರೀ. ಇನ್ನು ರೊಟ್ಟಿ ತುಂಬ ಸ್ವಲ್ಪ ಸೌರಿ ಎಣ್ಣೆ ಖಾರ ಅದು ಮಿಕ್ಸ್ ಆಗಲಿ ಅಂತ ಸೌರಾಕತ್ತೀವಿ ರೀ. ಆಗ ಬಿಸಿದು ಬಡ್ದುಕೊಳ್ಳೆ ರೊಟ್ಟಿ ಹಿಂಗೆ ಬಿಚ್ಚಿದ್ರೆ ಮುಟ್ಟಿಗೂ ಚಲೋ ಆಗ್ತಾವ್ರಿ. ಒಬ್ಬೊಬ್ರು ಒಳ್ಳಾಗ ಜಸ್ತಿರ್ತಾರೆ ರೀ. ನಾವು ಎಲ್ಲಿ ಒಳ್ಳಾಗೆ ಅಂತ ಕೈಲೇ ಹಿಚ್ಕಾಕತ್ತೀವಿ ನೋಡ್ರಿ. ಮುಟ್ಟಿಗೆ ರೆಡಿ ಆಗೈತಿ. ರೊಟ್ಟಿನೂ ಚಲೋ ಆಗ್ಯಾವು. ಇತ್ತಾಗ ಉದ್ರಬೇಳೆ ಪಲ್ಯನೂ ರೆಡಿ ಆಗೈತ್ರಿ. ಮುಟ್ಟಿಗೂ ರೆಡಿ ಆಗೈತಿ ನೋಡ್ರಿ. ಆಮ್ಯಾಗ ಇನ್ನು ಊಟಕ್ಕೆ ಇನ್ನೊಂದು ಪಲ್ಯ ಮಾಡಂದ್ರಿಪ್ಪ ಇವರು. ಏನು ಮಡ್ಕೆ ಕಾಳು ಪಲ್ಯ ಒಂದು ಮಾಡಿದ್ರೆ ಆತಂದು ಮಾಡತ್ತೀನಿ. ಅದಕ್ಕೊಂದು ಉಳ್ಳಾಗಡ್ಡಿ, ಅದಕ್ಕೊಂದು ಟಮಾಟಿ, ಕರಿಬೇವು ತೊಗೊಂಡೇನಿ ರೀ. ನೋಡ್ರಿ ಮಡ್ಕೆ ಕಾಳು ಪಲ್ಯಕ್ಕೂ ರೆಡಿ ಮಾಡ್ಕೋತೀನಿ ಈಗ. ಏನು ಮಕ್ಳು ಅದು ಬೇಕು ಇದು ಬೇಕಂತಾರೀ. ಏನು ಮಾಡಲಿ ಏನು ಕೊಡಲಿ ಅನ್ನೋ ಹಂಗೆ ಮಾಡ್ತಾರೆ ಇವರು. ಅದಕ್ಕೆ ಏನು ಬೇಡ, ಬ್ಯಾಳೆ ಪಲ್ಯ ಒಂದು ಮಡ್ಕೆ ಕಾಳು ಪಲ್ಯ ರೊಟ್ಟಿ ಮಾಡತ್ತೀನಿ ನೋಡ್ರಿ. ಇದು ಮಡ್ಕೆ ಕಾಳು ಇನ್ನೂ ಸ್ವಲ್ಪ ಹುರಿಯಾತೇನಿ ರೀ. ಅಂದ್ರೆ ಹಸಿ ವಾಸನೆ ಎಲ್ಲ ಹೋಗ್ಬಿಡ್ತಾವ್ರಿ. ಹಿಂಗಾದ್ರೆ ರುಚಿನೂ ಚಲೋ ಆಗ್ತೈತ್ರಿ.
ಈ ಕಡೆ ಎಣ್ಣೆ ಕಾಸ್ಕೋಕೆ ಇಟ್ಟೇವ್ರಿ. ಒಗ್ಗರ್ಣೆ ಹಾಕ್ತೀನಿ ನೋಡ್ರಿ. ಈಗ ಸ್ವಲ್ಪ ಎಣ್ಣೆ ಹಾಕೀನಿ. ಒಗ್ಗರ್ಣಿಗೆ ಸ್ವಲ್ಪ ಕರಿಬೇವು ಹಾಕೇನಿ ರೀ. ಒಂದು ಉಳ್ಳಾಗಡ್ಡಿ ರೀ. ಆ ಕಡೆ ಉರಿಯಾಕತ್ತಿದ್ದು ರೀ. ಅವು ಸ್ವಲ್ಪ ಹಳಸಾಡಕತ್ತೀನಿ. ಅವನ್ನ ಮಡ್ಕಿ ಕಾಟಿವು ನೆನೆ ಇಟ್ಟಿದ್ದೆ ರೀ. ರಾತ್ರಿ ನೆನೆಯಾಕೆ ಇಟ್ಟಿದ್ನಿ. ಮಳಕಿನೂ ಬಂದಾವ್ರಿ ಅವು. ಅದಕ್ಕೊಂದು ಉಳ್ಳಾಗಡ್ಡಿ, ಒಂದು ಟಮಾಟಿ ಹಾಕಿನಿ ರೀ. ಒಂದು ಸ್ವಲ್ಪ ಹಸಿ ಖಾರ ಹಾಕ್ತೀನಿ ರೀ. ಹಸಿ ಖಾರದ ರೀ ಅಂದ್ರೆ ರುಚಿನೂ ಚಲೋ ಆಗ್ತೈತೆ ರೀ ಹಸಿ ಖಾರದಾದ್ರೆ. ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕತ್ತೀನಿ ರೀ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರೀ. ಒಂದು ಚಮಚ ಅಷ್ಟು ಹಸಿ ಖಾರ ಹಾಕತ್ತೀವಿ ರೀ. ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡೀವಿ ರೀ. ಇದು ಒಗ್ಗರ್ಣಿಗೆ ಅವು ಹುರಿದಿಟ್ಟಿದ್ದು ಇದ್ರಾಗ ಮಡ್ಕಿ ಹಾಕಿದ್ರೆ ಮಡ್ಕಿ ಕಾಳು ಪಲ್ಯನೂ ಚಲೋ ರೆಡಿ ಆತ್ರಿ. ಒಂದು ಸ್ವಲ್ಪ ಸಕ್ಕರೆ ಹಾಕಿನಿ ರೀ, ಒಂಚೂರು ರುಚಿಗೆ ಇರಲಿ ಅಂಥೇಳಿ. ಒಂದು ಸ್ವಲ್ಪ ನೀರು ಹಾಕಿ ಒಂದು ಕುದಿ ಕುದಿಸ್ತೀನಿ ರೀ. ಇದನ್ನ ಒಗ್ಗರ್ಣಿದು ಇವು ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಾನೆ ಹೇಳ್ಬೋದು ರೀ. ಇದು ಮೊಸಳಿ ಪಲ್ಯನ ಅಂತಾರೆ ಇದಕ್ಕೆ. ಭಾರಿ ಚಲೋ ಆಗ್ತೈತ್ರಿ. ಹಿಂಗೆ ಬಿಸಿ ರೊಟ್ಟಿಯಾಗ ಹಾಕೊಂಡು ತಿಂದ್ರಂತೂ ಒಂದು 2 ರೊಟ್ಟಿ ಜಾಸ್ತಿನೂ ಹೋಕ್ಕಾವ್ರಿ. ನೋಡಿರಿ ಹೊಳ್ಳಾಡ್ಸಿದ್ದು ಅಂದ್ರೆ ಇದು ಮುಗೀತ್ರಿ. ಇದು ಪಲ್ಯನೂ ಇದು ಮಡ್ಕಿ ಕಾಳು ಪಲ್ಯನೂ ರೆಡಿ ಆತ್ರಿ. ಬ್ಯಾಳಿ ಪಲ್ಯನೂ ರೆಡಿ ಆಗೈತಿ. ರೊಟ್ಟಿನೂ ರೆಡಿ ಆಗೈತಿ. ಸರ್ವ್ ಮಾಡೋದಂದ ನೋಡ್ರಿ. ಪ್ಲೀಸ್ ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ. ನಮಗೂ ಒಂದು ಪ್ರೋತ್ಸಾಹ ಸಿಗ್ತೈತಿ. ಹೊಸ ವಿಡಿಯೋ ಮಾಡಾಕತ್ತೀವಿ. ಯಾಕೋ ಅಂದ್ರೆ ನಾವು ಉತ್ತರ ಕರ್ನಾಟಕ ಮಂದಿನ ಅದೇವಿ. ಪ್ಲೀಸ್ ನಮ್ಮ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ. ಹೊಸ ಏನೇನು ಸ್ಪೆಷಲ್ ಅದ ನಮ್ಮ ಕಡೆದು ಎಲ್ಲ ಮಾಡಿ ಹಾಕ್ತೀವಿ ರೀ ವಿಡಿಯೋ.